ಚಾಲಕನ ಅವಸರವೇ ಅಪಘಾತಕ್ಕೆ ಕಾರಣ. ಬಸ್ ಅಪಘಾತದ ದೃಶ್ಯ CCTVಯಲ್ಲಿ ರೆಕಾರ್ಡ್ ಆಗಿತ್ತು. ಅದು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಅತಿ ವೇಗವಾಗಿ ಬಂದು ಡಿವೈಡರ್ಗೆ ಗುದ್ದಿ ಅಲ್ಲಿಂದ ಸರ್ವಿಸ್ ರೋಡ್ಗೆ ಹಾರಿ ನಂತರ ಬೈಕ್ ಮತ್ತು ಕಾರುಗಳಿಗೆ ಗುದ್ದಿಕೊಂಡು ನಂತರ ಹಳ್ಳಕ್ಕೆ ಹಾರಿದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ನೋಡಿ ಅಲ್ಲಿ ಬೈಕ್ ಸಮೇತ ಹೋಗಿ ಬಿದ್ದಿರೋದು ಹಳ್ಳಕ್ಕೆ. ಬಸ್ ನೋಡಿ 12:26 ಆದಂಥ ಘಟನೆ. ಈ ಕಾರ್ ಇಲ್ಲಿಲ್ಲ ಅಂದ್ರೆ ಸರ್ವಿಸ್ ರಸ್ತೆಯಲ್ಲಿ ಅಂಗಡಿಯಲ್ಲಿ ನಿಂತಿದ್ದಂತ ಸಾರ್ವಜನಿಕರ ಮೇಲೆ ಬಸ್ ಹರಿತಾ ಇತ್ತು. ಇವತ್ತು ಈ ಬಸ್ಗೆ ಈ ಕಾರ್ ಅಡ್ಡ ಬಂದಿದ್ದರಿಂದ ಉಜ್ಜಿಕೊಂಡು ಮುಂದೆ ಹೋಗಿ ಬೈಕ್ಗಳಿಗೆ ಗುದ್ದಿ ಆ ನಂತರ ಹಳ್ಳಕ್ಕೆ ಬಿದ್ದಿದೆ. ನೋಡಿಲಿ ಎಷ್ಟು ಸ್ಪೀಡಾಗಿ ಬರ್ತಿತ್ತು ಅಂತೇಳಿ ಬಸ್ ಅಂತೇಳಿ. ನೋಡಿಲಿ ಬೈಕ್ ಸಮೇತವಾಗಿ ಬಿದ್ದರು. ನೋಡಿ ಬೈಕ್ ಇಲ್ಲಿ ಕಾಣಿಸ್ಬೋದು ನಿಮಗೆ, ಇಲ್ಲಿ ಕಾಣಿಸ್ತಿದೆ ನೋಡಿ. ಇದು ಬೈಕ್ 3 ಬೈಕ್ಗಳಿಗೆ ಗುದ್ಕೊಂಡೋಗಿದೆ. ಬೈಕಲ್ಲಿ ಇದ್ದವರೆಲ್ಲರೂ ಕೂಡ ಹಾರ್ಕೊಂಡಿದ್ದಾರೆ, ಬೈಕಲ್ಲಿ ಇದ್ದವರು ಹಾರಿದ್ದಾರೆ. ಹಾಗಾಗಿ ಅವರೆಲ್ಲರೂ ಕೂಡ ಸೇಫ್. ನೋಡಿ ಬೈಕ್ ಸಮೇತ ಹೋಗಿ ಹಳ್ಳಕ್ಕೆ ಬಿದ್ದಿರೋದು. ಆ ಬೈಕಲ್ಲಿ ಇದ್ದವರು ಹಾರ್ಕೊಂಡು ಬೇರೆ ಕಡೆ ಹೋಗಿ ತಮ್ಮ ಪ್ರಾಣವನ್ನ ರಕ್ಷಣೆ ಮಾಡ್ಕೊಂಡಿದ್ದಾರೆ. ಬೈಕ್ನ ಟೈರ್ ಅನ್ನ ನೀವು ಇಲ್ಲಿ ಗಮನಿಸ್ಬೋದು. ನೋಡಿ ಇಲ್ಲಿ ಬಸ್ ಬರುತ್ತೆ, ಬಸ್ ಪಕ್ಕದಲ್ಲಿ ನೋಡಿ ಈಗ ಆ ಕಾರ್ ಪಕ್ಕದಲ್ಲಿ ಬಸ್ ಡಿವೈಡರ್ಗೆ ಗುದ್ದಿ ಡಿವೈಡರ್ಗೆ ಅಲ್ಲಿ ಒಂದಷ್ಟು ಈ ಫೆನ್ಸಿಂಗ್ಗಳನ್ನು ಹಾಕಿದ್ರು. ಆ ಫೆನ್ಸಿಂಗ್ ಸಮೇತವಾಗಿ ಹೋಗಿದೆ. ನೋಡಿ ಇಲ್ಲಿ ಫೆನ್ಸಿಂಗ್ ಕೂಡ ಇಲ್ಲ ಬಿದ್ದಿರೋದನ್ನ ಗಮನಿಸ್ಬೋದು. ನೋಡಿ ಇಲ್ಲಿ ಫೆನ್ಸಿಂಗ್ಗೆ ನೋಡಿ, ಈಗ ಫೆನ್ಸಿಂಗ್ ಗೊತ್ತಿತ್ತು, ಡಿವೈಡರ್ಗೆ ಮೇಲೆ ಹತ್ತಿತು. ಕಾರ್ ಸ್ವಲ್ಪ ಮುಂದೆ ಹೋಗಿದೆ. ಮುಂದೆ ಹೋಗಿ ಅಲ್ಲಿ 3 ಬೈಕಲ್ಲಿದ್ದರು. ಬೈಕಲ್ಲಿದ್ದವರೆಲ್ಲರೂ ಕೂಡ ಓಡೋಗ್ತಾರೆ. ನೋಡಿ ಇಲ್ಲಿ ಬೈಕೋನು ಹಿಂದೆಗಡೆ ಅಲ್ಲಿ ಹೋಗ್ತಿದ್ದ, ಅವ್ನು ಪಾಪ ಸ್ಲೋ ಹೋಗ್ತಿದ್ದ ಬೈಕೋನು. ಅಲ್ಲಿ ಗುದ್ದಿ ಹೋಗಿ ಅಲ್ಲಿಗೆ ಹೋಗಿದೆ ಅಂದರೆ ಇನ್ನೆಷ್ಟು ವೇಗವಾಗಿ ಬರ್ತಾ ಇದ್ದ ಅಂತೇಳಿ. ಒಮ್ಮೊಮ್ಮೆ ಈ ಡ್ರೈವರ್ಗಳಿಗೆ ಏನಂತಾರೆ, ಈ ಟಾರ್ಗೆಟ್ ಕೊಟ್ಟಿರ್ತಾರೆ, ನೀವು ಇಷ್ಟು ಗಂಟೆ ಒಳಗಡೆ ಡಿಪೋ ರೀಚ್ ಆಗ್ಬಿಡ್ಬೇಕು ಅಂತೇಳಿ. ಆ ರೀಚ್ ಮಾಡೋಕ್ಕೆ ಹೋಗಿ ಕೆಲವೊಮ್ಮೆ ಈ ಥರ ಅವಘಡಗಳು ಸಂಭವಿಸುತ್ತೆ. ಆದರೂ ಕೂಡ ಒಂದು ಯೋಚನೆ ಮಾಡಬೇಕು ಚಾಲಕರು. ತಮ್ಮನ್ನು ನಂಬಿಕೊಂಡು ಬಸ್ಸಲ್ಲಿ ಒಂದು 30-40 ಜನ ಇರ್ತಾರೆ, ಅವರ ಪ್ರಾಣ ಎಲ್ಲವೂ ಕೂಡ ನಮ್ಮಲ್ಲಿ ಕೈನಾಗಿರುತ್ತೆ ಅಂತೇಳಿ. ಅದಕ್ಕೆ ಡ್ರೈವಿಂಗ್ ಮಾಡಬೇಕಾದ್ರೆ ಅಜಾಗರೂಕತೆಯಿಂದ ಇರಬಾರ್ದು. ನೋಡಿಲಿ ಈ ದೃಶ್ಯ ನೋಡಿ, ಈಗ ಈ ದೃಶ್ಯ ನೋಡಿ, ಇಲ್ಲಿ ಈ ದೃಶ್ಯವನ್ನು ನೋಡಿ. ಈಗ ನೋಡಿಲಿ ಇದು ಸರ್ವಿಸ್ ರೋಡಿಂದ ಹಾರಿ ಬಂದು ನೋಡಿ, ಅದು ಅಂಗಡಿ ಹಿಂದೆ ಇರೋದು ಅಂಗಡಿ. ಒಂದು ವೇಳೆ ಕಾರ್ ಏನಾದರೂ ಇಲ್ಲಿ ಅಡ್ಡ ಬಂದಿಲ್ಲ ಅಂದಿದ್ರೆ ನೇರವಾಗಿ ಹೋಗಿ ಅಂಗಡಿ ಗುದ್ತಾ ಇತ್ತು ಈ ಬಸ್. ಆ ಕಾರ್ ಬಂದಿದ್ರಿಂದಾಗಿ ಬಂದು ಇಲ್ಲಿ ಹಳ್ಳಕ್ಕೆ ಬಿದ್ದಿದೆ. ಅದು ಹಳ್ಳಕ್ಕೆ ಬೀಳ್ಬೇಕಾದ್ರೆ ಬೈಕ್ ಸಮೇತವಾಗಿ ಬಂದು ಬಿದ್ದಿರೋದು. ಬಂದಿದ್ದಾರೆ, ಟ್ರಾಫಿಕ್ ಅವರೆಲ್ಲ ಬಂದಿದ್ದಾರೆ, ಮತ್ತು ಕ್ರೈಮ್ ಅವರೆಲ್ಲ ಬಂದು ಇದನ್ನೆಲ್ಲ ಇದು ಮಾಡ್ತಾ ಇದ್ದಾರೆ. ಆ್ಯಂಬುಲೆನ್ಸಲ್ಲೆಲ್ಲ ಫೋನ್ ಮಾಡಿ ಆ್ಯಂಬುಲೆನ್ಸ್ ಎಲ್ಲ ಶಿಫ್ಟ್ ಆಗಿದೆ. ಈಗ ಎಲ್ಲರೂ ವೆಕೇಟ್ ಮಾಡಿದ್ದಾರೆ ಸರ್. ಪ್ಯಾಸೆಂಜರ್ ಏಟ್ ಆಗಿಲ್ಲದವರೆಲ್ಲ ಮೈಸೂರು ಕಳಿಸಿದ್ದಾರೆ, ಮತ್ತು ಏಟ್ ಆಗಿರೋರನ್ನ ಆ್ಯಂಬುಲೆನ್ಸಲ್ಲಿ ಹಾಸ್ಪಿಟ್ಲಿಗೆ ಕಳಿಸಿದ್ದಾರೆ. ನಿಮ್ಮ ಕಾರ್ ಅಲ್ಲೇ ಇದೆಯಾ? ನಿಮ್ಮ ಕಾರ್ ಕೂಡ ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಿದ್ರಲ್ಲ, ನಿಮ್ಮ ಕಾರ್ ಕೂಡ ಅಲ್ಲೇ ಇದೆಯಾ? ತೋರಿಸ್ಬೋದಾ ನಿಮ್ಮ ಕಾರ್ನ? ಹೌದು ನಮ್ಮ ಕಾರ್ ಅಲ್ಲೇ ಇದೆ. ಎಲ್ಲಿದೆ ಸರ್? ಈಗ ತಾನೇ ತಗೊಂಡ್ರಲ್ಲ ಸರ್ ಹೊರಗಡೆಗೆ. ಸೊ ಎಲ್ಲೆಲ್ಲ ಟ್ರಾಫಿಕ್ ಆಗ್ತಾಯಿದೆ ಅಂತ ತಗ್ಸಿದ್ರು ಈಗ ತಾನೇ ಜಸ್ಟ್. ಎಲ್ಲಿದೆ ನಿಮ್ಮ ಕಾರ್? ಎಲ್ಲಿದೆ ಹಾಗಾದ್ರೆ? ಸರ್ ಅಲ್ಲಿ ಮುಂದೆ ತಗೊಂಡು ಹೋಗಿದ್ದಾರೆ. ಎಲ್ಲೆಲ್ಲ ಟ್ರಾಫಿಕ್ ಆಗ್ತಾಯಿದೆ ಅಂತ ಮುಂದೆ ಇದು ಮಾಡಿದ್ರು. ಮುಂದೆ ಇದೆ ಸರ್, ಮುಂದೆ ತಗೊಂಡೋದ್ರು ಈಗ ತಾನೇ. ನಿಮ್ಮ ಕಾರ್ ಜೊತೆಗೆ ಎಷ್ಟು ಗಾಡಿಗಳಿಗೆ ಡ್ಯಾಮೇಜ್ ಆಗಿದೆ? ಸರ್ ನನ್ನ ಕಾರ್ ಒಂದು, ಬೈಕ್ 3-4. ಓಕೆ ಥ್ಯಾಂಕ್ ಯು ನವೀನ್ ಅವರೇ. ನಮ್ಮ ರಿಪೋರ್ಟರ್ ಕೊಡಿ, ನಮ್ಮ ರಿಪೋರ್ಟರ್ ಹತ್ರ ಮಾಹಿತಿ ತಗೋತೀವಿ ಈಗ. ನೋಡಿ ಅವರು ಹೇಳ್ತಾ ಇದ್ದಿದ್ದು ಇದೇ KSRTC ಬಸ್ ಏನಿದೆ, ಈ ಬಸ್ ಹೈವೇನಾಗ ಹೋಗ್ತಾ ಇತ್ತು. ಹೈವೇನಾಗ ಹೋಗಬೇಕಾದ್ರೆ ಕಂಟ್ರೋಲ್ ತಪ್ಪಿದ್ಯೋ ಅಥವಾ ಅಜಾಗರೂಕತೆನೋ ಗೊತ್ತಿಲ್ಲ, ಬ್ಯಾರಿಕೇಡನ್ನು ತಳ್ಕೊಂಡು ಹೋಗಿ ಸರ್ವಿಸ್ ರಸ್ತೆಯಲ್ಲಿ ಹೋಗ್ತಾ ಇದ್ದಂಥ ವಾಹನಗಳಿಗೆ ನೋಡಿಲಿ, ಸರ್ವಿಸ್ ರಸ್ತೆಗಳಲ್ಲಿ ಏನಿದೆ ಆ ರಸ್ತೆಗಳಲ್ಲಿ ಹೋಗ್ತಾ ಇದ್ದಂಥ ಕಾರು ಬೈಕ್ಗಳಿಗೆ ಡಿಕ್ಕಿ ಹೊಡೆದು ನಂತರ ಬಂದು ಇಲ್ಲಿ ಈ ರೀತಿಯಾಗಿ ಹಾರಿದೆ. ಅಂದರೆ ಹೈವೇಯಿಂದ ಸರ್ವಿಸ್ ರೋಡ್ಗೆ ಬಂದು ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದಂಥ ಕಾರು ಮತ್ತು ಬೈಕ್ಗಳಿಗೆ ಡಿಕ್ಕಿ ಹೊಡೆದು ಆ ಬಳಿಕ ಬಂದು ಇಲ್ಲಿ ಬಿದ್ದಿರುವಂಥದ್ದು. KSRTC ಬಸ್ಸಿಗೆ ನಮ್ಮ ಪ್ರತ್ಯಕ್ಷದರ್ಶಿಯೊಬ್ಬರು ನವೀನ್ ಅಂತೇಳಿ ಮಾತಾಡ್ತಾ ಇದ್ರು. ತುಂಬ ಸ್ಪೀಡಲ್ಲಿ ಹೋಗ್ತಾ ಇತ್ತು ಬಸ್ ಅಂತೇಳಿ ಯಾರು ಹೇಳಿದ್ರು. ನೋಡಿಲಿ ಬೈಕ್ಗಳೆಲ್ಲ ನಿಂತಿದೆ, ನೋಡಿಲಿ ಇಲ್ಲಿಂದ ಹಾರಿ ಬಂದು ಬಿದ್ದಿದೆ ಅಂತಂದರೆ, ಅಲ್ಲಿಂದ ಹಾರಿ ಬಂದು ಬಿದ್ದಿದೆ. ನೋಡಿಲಿ ಮುಂಭಾಗದಲ್ಲಿ ಕಂಪ್ಲೀಟ್ ಡ್ಯಾಮೇಜ್ ಕೂಡ ಆಗಿದೆ, ಕಂಪ್ಲೀಟ್ ಡ್ಯಾಮೇಜ್ ಆಗಿದೆ. ಮಂಡ್ಯದಿಂದ ಮೈಸೂರಿಗೆ ಹೋಗ್ತಾ ಇತ್ತು ಬಸ್ ಅನ್ನುವ ಮಾಹಿತಿ ಆ ಪ್ರತ್ಯಕ್ಷದರ್ಶಿ ನೋಡಿಲಿ. ಎಸ್ ಈಗ ನೋಡಿಲಿ CCTV ದೃಶ್ಯಾವಳಿ ಗಮನಿಸ್ತಾ ಇದ್ದೀವಿ.
ಯಾವ ರೀತಿಯಾಗಿ ಹೈವೇನಾಗೆ ನೋಡಿ ಇಲ್ಲಿ ಈ ಭಾಗದಲ್ಲಿ ನೋಡಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನೋಡಿ ಇಲ್ಲಿ ಆ ಸ್ಪೀಡ್ ಬರ್ತಾ ಇದ್ದಂತೆ ನೋಡಿ ಇಲ್ಲಿ ಡಿವೈಡರ್ಗೆ ಟಚ್ ಆಗುತ್ತೆ, ಡಿವೈಡರ್ ಹಾರಿ ನೋಡಿ ಇಲ್ಲಿ ನವೀನ್ ಅವ್ರ ಕಾರ್ ಅದು. ಆ್ಯಕ್ಚುಲಿ ನವೀನ್ ಅವ್ರ ಕಾರ್ ಈಗಷ್ಟೇ ತಗೊಂಡೋದ್ರು ನೋಡಿ. 12 ಗಂಟೆ 26 ನಿಮಿಷ ನೋಡಿ, ಟೈಮ್ ಕೂಡ ಇದೆ ಇಲ್ಲಿ 12 ಗಂಟೆ 26 ನಿಮಿಷ ಈ ಟೈಮಲ್ಲಿ ಆಗಿರೋದು ನೋಡಿ. ಇಲ್ಲಿ ಬಸ್ಸು ತುಂಬ ಸ್ಪೀಡಲ್ಲಿದೆ, ತುಂಬ ಸ್ಪೀಡಲ್ಲಿದೆ. ಈ CCTV ದೃಶ್ಯಾವಳಿ ನೋಡಿದ್ರೆ ಅಂದರೆ ಇಲ್ಲೇನು ಅಡ್ಡ ಆಗಿಲ್ಲ, ಕಂಟ್ರೋಲ್ ತಪ್ಪಿದೆ, ಚಾಲಕನ ಕಂಟ್ರೋಲ್ ತಪ್ಪಿದೆ ನೋಡಿ. ಇಲ್ಲಿ ತಪ್ಪಿ ನೋಡಿ ಡಿವೈಡರ್ ಹಾರಿ ನವೀನ್ ಅವ್ರ ಕಾರ್ ಗುದ್ದಿ, ಬೈಕಲ್ಲಿ ಹೋಗ್ದವ್ರು ಗುದ್ದಿ ಬಂದಲ್ಲಿ ಹಳ್ಳಕ್ಕೆ ಬಿದ್ದಿರೋದು ನೋಡಿ. ಇಲ್ಲಿ ಗಮನಿಸ್ಬೋದು ನೋಡಿ, ಬೇರೆ ವಾಹನ ನೋಡಿ ಇಲ್ಲಿ ಸ್ಪೀಡಾಗಿ ಬರ್ತಾ ಇದೆ ನೋಡಿ, ಈ ಕಾರ್ ಸ್ಪೀಡಾಗಿ ಹೋಗ್ತಿದೆ. KSRTC ಬಸ್ ತುಂಬ ಸ್ಪೀಡಾಗಿದೆ. ನವೀನ್ ಹೇಳ್ತಾ ಇದ್ರು ಪ್ರತ್ಯಕ್ಷದರ್ಶಿ, ಇಲ್ಲ ಸರ್ ಅಲ್ಲಿ ಯಾರೋ ನೋಡಿದವ್ರು ಹೇಳ್ತಾ ಇದ್ರು ತುಂಬ ಸ್ಪೀಡಾಗಿ ಬರ್ತಾ ಇತ್ತು ಬಸ್ ಅಂತೇಳಿ. ಇಲ್ಲೂ ಕೂಡ ಅದೇ ಆಗಿದೆ, ತುಂಬ ಸ್ಪೀಡಾಗಿ ಬಂದಿದ್ದಾರೆ. ಡಿವೈಡರ್ ಪಕ್ಕದಲ್ಲಿ ಹತ್ತಿಸ್ಕೊಂಡು ನೋಡಿ ಇಲ್ಲಿ ಆ ಕಂಬಿ ಇದೆ, ಬೇಲಿ ಕಂಬಿ ಏನು ಹಾಕಿರ್ತಾರಲ್ಲಿ ನಾಯಿ ಮತ್ತು ಹಸುಗಳು ಯಾವುದು ಕೂಡ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೈವೇನಾಗೆ ಅದನ್ನು ಹಾಕಿರ್ತಾರೆ. ಅದನ್ನು ಗುದ್ಕೊಂಡು ಬಂದು ಅಲ್ಲಿ ನೋಡಿಲಿ ಬೈಕ್ ಅವನು ಹೋಗ್ತಿದ್ದಾರೆ, ಇಲ್ಲೊಂದು ಕಾರ್ ಹೋಯ್ತು ನೋಡಿ. ಒಂದು ವೇಳೆ ಇಲ್ಲಿ ಯಾರಾದರೂ ನಡ್ಕೊಂಡು ಹೋಗ್ತಾ ಇದ್ದಿದ್ರೆ, ಈ ಸರ್ವಿಸ್ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಿದ್ರೆ ಅವರ ಪ್ರಾಣಕ್ಕೆ ಹಾನಿ ಆಗ್ತಾ ಇತ್ತು ನೋಡಿ. ಇಲ್ಲಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ ನೋಡಿ, ಬೈಕ್ ಅವನು ಹೋಗ್ತಾನೆ, ಈ ಕಾರು ಬರುತ್ತೆ, ಅದಾದ ಬಳಿಕ ಇನ್ನೊಂದು ಬೈಕ್ ಪಾಸ್ ಆಗುತ್ತೆ, ಈ ಬ್ಲ್ಯಾಕ್ ಕಲರ್ ಹೋಗುತ್ತೆ. ಈಗ ನೋಡಿ ಬಸ್ ಬಂದಲ್ಲಿ ಡಿವೈಡರ್ ಗುದ್ದಿ ಅಲ್ಲಿಂದ ಸರ್ವಿಸ್ ರಸ್ತೆಯಲ್ಲಿ ಹೋಗ್ತಾ ಇದ್ದಂಥ ಕಾರು ಗುದ್ದಿ, ಬೈಕ್ಗಳು ಗುದ್ದಿ, ನಂತರ ಹಳ್ಳ ಕಾರಿದೆ. ಬಸ್ ಫುಲ್ ಲೋಡ್ ಆಗಿತ್ತಂತೆ, ಬಸ್ ಫುಲ್ ಲೋಡ್ ಆಗಿತ್ತು ನೋಡಿ. ಈಗ ಸೂಕ್ಷ್ಮ ಗಮನಿಸಬೇಕಾದ್ರೆ ದೃಶ್ಯಾವಳಿಯಲ್ಲಿ ನೋಡಿ, ಇಲ್ಲಿ ಒಂದು ಕಟ್ಟಡದಕ್ಕೆ ಅಳವಡಿಸಿದ್ದ CC ಕ್ಯಾಮ್ರಾದಲ್ಲಿ ದೃಶ್ಯಾವಳಿ ಸೆರೆ ಆಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಈ ಅಪಘಾತ ಸಂಭವಿಸಿದೆ ಅನ್ನುವ ಅಪ್ಡೇಟ್ ಈಗ ಲಭ್ಯವಾಗಿದೆ. ಚಾಲಕನ ಕಂಟ್ರೋಲ್ ತಪ್ಪಿದೆ ಅಂದರೆ ಬಸ್ ಓವರ್ ಸ್ಪೀಡ್ ಆಗಿತ್ತು ಅಂತೇಳಿ ಈ ದೃಶ್ಯವನ್ನು ನೋಡಿದ್ರೆ ಹೇಳ್ಬೋದು ನೋಡಿ. ಇಲ್ಲಿ ದೃಶ್ಯಾವಳಿ ಗಮನಿಸ್ಬೋದಲ್ಲಿ ನೋಡಿ. ಇಲ್ಲಿ ಈಗ ಬಸ್ ಬರುತ್ತೆ, ಎಷ್ಟು ಸ್ಪೀಡ್ ಆಗಿದೆ ಅಂತೇಳಿ ನೋಡಿ. ಇಲ್ಲಿ ಬಂದು ನೋಡಿ, ಇಲ್ಲಿ ಯಾವ ರೀತಿಯಾಗಿ ಹಾರಿ ಡಿವೈಡರಿಂದ ಹಾರಿ ಬಂದು ಸರ್ವಿಸ್ ರೋಡಲ್ಲಿ ಹೋಗ್ತಾ ಇದ್ದಂಥ ಕಾರು ಬೈಕ್ಗಳಿಗೆ ಗುದ್ದಿ ಹೋಗಿ ಹಳ್ಳಕ್ಕೆ ಬಿದ್ದಿದೆ. ಘಟನೆ ಆಗ್ತಾ ಇದ್ದಂತೆ ಗಾಯಾಳುಗಳನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಆ ಬಸ್ ಅಪಘಾತದ ಎಕ್ಸ್ಕ್ಲೂಸಿವ್ CCTV ದೃಶ್ಯಾವಳಿ ನಿಮ್ಮ ರಿಪಬ್ಲಿಕ್ ಕನ್ನಡದ ಸ್ಕ್ರೀನ್ ಮೇಲೆ. ಬಸ್ ಅಪಘಾತದ CCTV ದೃಶ್ಯಾವಳಿಯನ್ನು ನೀವು ನೋಡಿ. ಇನ್ನೊಂದು ಆ್ಯಂಗಲ್ ದೃಶ್ಯಾವಳಿ ತೋರಿಸ್ತಾ ಇದೀವಿ ನೋಡಿ. ಇಲ್ಲಿ ಈಗ ನೋಡಿ, ಇಲ್ಲಿ ಮತ್ತೊಂದು ದೃಶ್ಯಾವಳಿ ನೋಡಿ. ಇಲ್ಲಿ ನೋಡಿ, ಈಗ ನೀವು ಬೇರೆ ಆ್ಯಂಗಲ್ ದೃಶ್ಯಾವಳಿ ನೋಡಿದ್ರೆ ಈಗ ಮತ್ತೊಂದು ನೋಡಿ. ಇದು ನಿಮಗೆ ಆಗ್ಲಿಂದ ನಿಮಗೆ ತೋರಿಸ್ತಾ ಇರುವಂಥ ದೃಶ್ಯಾವಳಿ ನೋಡಿ. ಇದು ಮತ್ತೊಂದು ಆ್ಯಂಗಲ್ ನೋಡಿ. ಇಲ್ಲಿ ಕಾರ್ ಬರುತ್ತೆ ನೋಡಿ, ಇಲ್ಲಿಂದ ನೋಡಿ, ಇಲ್ಲಿ ಕಾರ್ ಬರುತ್ತೆ. ಈಗ ಅಲ್ಲೇ ನೋಡಿ ಬಸ್, ಈಗ ಬಸ್ ಬರುತ್ತೆ. ಬಸ್ ಬಂದು ನೋಡಿ ಕಾರ್ಗಳಿಗೆ ಯಾವ ರೀತಿಯಾಗಿ ಕಾರ್ಗಳನ್ನು ಟಚ್ ಮಾಡ್ಕೊಂಡು ಹೋಗುತ್ತೆ ಅಂತ ನೋಡಿ. ಈಗ ಬರುತ್ತೆ ನಿಮಗೆ ಅದು ನೋಡಿ. ಬೈಕ್ ಒಂದು ಪಾಸದ ಕಪ್ ಕಲರ್ ನೋಡಿ. ಈಗ ಅಲ್ಲಿ ನೋಡಿ, ಇಲ್ಲಿಂದ ಬಂದು ನೋಡಿ, ಇಲ್ಲಿ ಹೋಗಿ ಇಲ್ಲಿ ಹಾರಿದೆ, ಇಲ್ಲಿ ಬಂದು ಇಲ್ಲಿಂದ ಹಾರಿರುವಂಥದ್ದು. ಎರಡು ದೃಶ್ಯಾವಳಿಯನ್ನು ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಒಂದು ಆ್ಯಂಗಲ್ನ CC ಕ್ಯಾಮ್ರಾ ದೃಶ್ಯಾವಳಿ, ಇನ್ನೊಂದು ಆ್ಯಂಗಲ್ನ ದೃಶ್ಯಾವಳಿ. ಎರಡು CCTV ದೃಶ್ಯಾವಳಿಯನ್ನು ನಿಮಗೆ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮೊದಲನೇದರಲ್ಲಿ ಡಿವೈಡರ್ ಹಾರಿ ಬರ್ತಾ ಇರುವಂಥ ದೃಶ್ಯವನ್ನು, ಮತ್ತೊಂದು ಕಡೆ ಡಿವೈಡರ್ ಹಾರಿ ಗುದ್ದಿಕೊಂಡು ಕಾರ್ನ ಜೊತೆ ಸಮೇತವಾಗಿ ಹೋಗಿ ಹಳ್ಳಕ್ಕೆ ಬೀಳುತ್ತಲ್ಲ, ಆ ದೃಶ್ಯವನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಿ ನೋಡಿ. ಇಲ್ಲಿ ಎರಡೂ ದೃಶ್ಯಾವಳಿಯನ್ನು ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಮಂಡ್ಯದ ತೂಬನಕೆರೆ ಬಳಿ ನಡೆದಂಥ ಅಪಘಾತದ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ರಾಜಮುದ್ದಳ್ಳಿ ಈಗ ನಮ್ಮೊಂದಿಗೆ ಪ್ರತ್ಯಕ್ಷದರ್ಶಿ ಒಬ್ರು ಇದ್ದಾರೆ. ಸರ್ ನಮಸ್ಕಾರ. ಹಲೋ, ಕೆಂಪೇಗೌಡ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಮುದ್ನಳ್ಳಿ ರಾಗಿ ಮುದ್ದಳ್ಳಿ ಗೇಟು ತುಮಕೇರಿ ಹತ್ರ ಅಲ್ಲ, ರಾಗಿ ಮುದ್ದಳ್ಳಿ ಗೇಟ್ ಹತ್ರ ಆಗಿರೋದಾ? ನಿಮ್ ಧ್ವನಿ ಕೇಳಿಸ್ತಾ ಐತೆ. ಇದು ತುಮಕೇರಿ ಗೇಟ್ ಹತ್ರ ಆಗೋದದ್ದು. ರಾಗಿ ಮುದ್ದಳ್ಳಿ ಗೇಟ್ ಹತ್ರ, ಮಂಡ್ಯ ತಾಲೂಕು ಇದುವೆ.
ಹೌದಾ? ಇದೇನಾಯ್ತು ಅಂತಂದ್ರೆ ನಾವು ನಮ್ಮ ಜಮೀನ್ ಹತ್ರನೇ ಬಂದು ಇಲ್ಲೇ ಪಕ್ಕ ಇರೋದು ಜಮೀನು. ಸ್ಕೂಟ್ರು ಇಲ್ಲೇ ಅಂಗಡಿ ಹತ್ರನೇ ಹಾಕಿದ್ದು ಅಂಗಡಿ ಮಗ್ಳಲ್ಲಿ. ಅದನ್ನ ನಾವು ಒಂದು ಇತ್ತಕಮ್ಮ ಅಂತ ಅಂದ್ಬಿಟ್ಟು ಅಂಗಡಿಗೆ ಹೋದೆ. ಇವ್ರು ಏನು ಮಾಡಿದ್ರೆ ಮೇನ್ ರೋಡಿಂದ ಟಿವೆನ್ ಡ್ರಮ್ಮು ಹೊಡಿತು, ಸೌಂಡ್ ಬತ್ತು. ಇದೇನು ಸೌಂಡು ಅಂತ ತಿರುಗೋದ್ರಲ್ಲಿ ಬಸ್ಸು ಈ ಕಡೆ ಸರ್ವಿಸ್ ರೋಡಲ್ಲಿ ಕಾರ್ ಬರ್ತೈತೆ. ಕಾರ್ಗಳು ಮಾಮೂಲಿ ಗಾಡಿಗಳು ಬರ್ತೈತೆ. ಗಾಡಿಗಳು ಬರಬೇಕಾದ್ರೆ ಸಡನ್ನಾಗಿ ನಾವು ನೋಡಿದೆ. ಸಡನ್ ನೋಡಿಬಿಟ್ಟು ನಾವು ನೋಡಿದೆ ಸ್ಕೂಟ್ರನ್ನ ಅಲ್ಲೇ ಬಿಟ್ಬಿಟ್ಟು ಆರ್ಬಿಟ್ಟು, ಇಲ್ಲಾಂದ್ರೆ ನಮ್ಮ ಸಹಿತ ಹೊಡ್ಕೊಂಡು ಹೋಗೋದು. ಇಲ್ಲಿ ಮೂರು ಸ್ಕೂಟ್ರು ನಿಂತಿದ್ದು. 3 ಸ್ಕೂಟ್ರು ಒಂದೇ ಸಲ ಹೊಡ್ಕೊಂಡು ಸದ್ಯಕ್ಕೆ ಕಾರು ಮಗ್ಳಲ್ಲಿ ಬತ್ತಲ್ಲ ನೋಡಿ, ಮಗ್ಳಲ್ಲಿ ಬಂದಿದ್ದ ಕಾರು ಒತ್ತಿರಿಸ್ಕೊಂಡು ಇಲ್ಲಾಂದ್ರೆ ಅಂಗಡಿಗೆ ಫುಲ್ ಹೊಡ್ಕೊಂಡು ಹೋಗ್ಬೇಕಾಗುತ್ತೆ. ಹಂಗಾದ್ರೆ ಫ್ರಿಜ್ಗೆ ಟಚ್ ಆಯ್ತು. ಫ್ರಿಜ್ ಸ್ವಲ್ಪ ವಾರಡಿ ಆಯ್ತು. ಕಾರು ಸ್ವಲ್ಪ ಅವಾರ್ಡ್ ಆಯ್ತು. ಕಾರು ಯಾವಾಗ ಟಚ್ ಕೊಡ್ತು, ಕಾರ್ಗೆ ಟಚ್ ಆಯ್ತು. ಕಾರು ಸೈಡಲ್ಲಿ ನಿಂತ್ಕೊಬಿಡ್ತು ಅಂಗಡಿ ಮಗ್ಳಲ್ಲಿ. ಅದು ಹೋಗಿ ಒಳಗೆ ಕೆಳಗಡೆ ದಬಾಕೋದು. ನೀವು ಅಲ್ಲೇ ಇದ್ರಾ? ಟಿವೆನ್ ಡ್ರಮ್ ದಾಟಿ ಮುದ್ನಳ್ಳಿ ರೈಲ್ವೆ ಗೇಟಲ್ಲಿ ಸರ್ವಿಸ್. ಇಲ್ಲೇ ಸ್ಪಾಟಲ್ಲೇ ಇದ್ದೆ. ಸ್ಪಾಟಲ್ಲಿ ಅದು ಬರಬೇಕಾದ್ರೆ ಬಸ್ಸು ಆಟೋಮೆಟಿಕ್ಕಾಗಿ ಸ್ಪೀಡಲ್ಲಿ ಬಂದವನು ಟಿವೆನ್ ಡ್ರಮ್ ಹೊಡ್ಕಂದು ಈ ಸರ್ವಿಸ್ ರೋಡಿಗೆ ಬಂದವನು. ಸರ್ವಿಸ್ ರೋಡಿಗೆ ನಾವೇ ಮಾಡ್ದೋ ಸೌಂಡ್ ಆಯ್ತಲ್ಲ ಅಂತ ತಿರುಗಿ ನೋಡಿದ್ರಲ್ಲಿ ಗಾಡಿ ನಮ್ಮ ಮೇಲೆ ಬಂದ್ಬಿಡ್ತು. ಸ್ಕೂಟ್ರನ್ನ ಅಲ್ಲೇ ಅಂಗಡಿ ತವೇ ಬಿಟ್ಬಿಟ್ಟಿದ್ದ. ಸ್ಕೂಟ್ರನ್ನ ಸೈಡಲ್ಲಿ ಆದಂಗೆ ಆರ್ಬಿಟ್ಟು ಅಂಗಡಿಗೆ ಬಂದ್ಬಿಡ್ತಲ್ಲ ಅಂತ. ಸದ್ಯಕ್ಕೆ ಕಾರ್ ಮಗ್ಳಲ್ಲಿ ಬತ್ತಲ್ಲ ನೋಡಿ, ಈ ಸರ್ವಿಸ್ ರೋಡಲ್ಲಿ ಕಾರ್ ಬತ್ತೈತಲ್ಲ ನೋಡಿ, ಅವನು ಫುಟ್ಪಾತ್ಗೆ ಹೇಳ್ಕಂದ್ರು ಒತ್ತಿರಿಸ್ಕೊಂಡು ಹಳ್ಳಕ್ಕೆ ಬಿದ್ದೋದು ಬಸ್ಸು. ಇಲ್ಲೇ ಒಂದು ಮುದ್ನಳ್ಳಿ ಗೇಟಲ್ಲಿ ಒಂದು ಅಂಶು ಹಾಕಿಲ್ಲ. ಹೌದಾ? ಕಂಟ್ರೋಲ್ಗೂ ಇಲ್ಲ. ಕೆಂಪೇಗೌಡ್ರೆ ನೀವ್ ಎಲ್ಲಿ ನಿಂತಿದ್ರಿ ಅದನ್ನ ಹಂಗೆ ಅಲ್ಲೇ ತೋರಿಸ್ಬೋದಾ? ಕೆಂಪೇಗೌಡ್ರೆ ನೀವ್ ಹಂಗೆ ಕೈ ಮಾಡಿ ತೋರಿಸ್ಬೋದಾ ಎಲ್ಲಾಯ್ತು ಅಂತೇಳಿ? ನಾವು ಅಂಗಡಿ ಹತ್ರನೇ ಇದ್ದ. ಅಂಗಡಿ ಹತ್ರ ತಕತಾ ಇದ್ದೆ. ಏನ್ ಓಕೆ. ಗೊತ್ತು. ಈ ಅಂಗಡಿ ಹತ್ರಕ್ಕೆ ಬಂದದ್ದು ಅದು ನಮ್ಮ ಮೇಲೆ ಬಂದ್ಬಿಡ್ತು. ನಮ್ಮೆಲ್ಲ ಬಂದ ನಾವು ಮುಗ್ದು ಅಂತ ಅಂದ್ಬಿಟ್ಟಿದ್ದೆ. ಅಂಗಡಿ ಗುದ್ಬಿಟ್ಟ ಅಂತ ಅಂದ್ಬಿಟ್ಟಿದ್ದೆ. ಅಂಗಡಿಯಿಂದ ಮೊಗ್ಲಿಗೆ ಆರ್ದು ಆ ರೇಟ್ಗೆ ಸರ್ವಿಸ್ ರೋಡಲ್ಲಿ ಕಾರ್ ಬತ್ತಲ್ಲ ನೋಡಿ, ಕಾರ್ ಯಾವಾಗ ಬತ್ತು ಅದು ಒತ್ತಿರಿಸ್ಕೊ ಬತ್ತಲ್ಲ, ಅವಾಗ ಸ್ವಲ್ಪ ಅಂಗಡಿ ಬಿಟ್ಟು ಗುಂಡಿಗೆ ಬಿದ್ದೋದದ್ದು. ಅಂದ್ರೆ ಬಂದಿಲ್ಲ ಅಂದ್ರೆ ಬಂದು ಗುದ್ದೋದು ಬಸ್ ಹಾಗಾದ್ರೆ? ಹೌದು. ಕಾರ್ ಏನೋ ಬರ್ಲಿಲ್ಲ ಅಂದ್ರಿದ್ರೆ ಸರ್ವಿಸ್ ರೋಡಲ್ಲಿ ಅಂಗಡಿ ಹೊಡ್ಕೋಬೇಕಾಗುದು. ಎಷ್ಟು ಜನ ನಿಂತಿದ್ರೆ ಅಂಗಡಿ ಹತ್ರ? ಸ್ಕೂಟ್ರುಗಳು ಸೈಡಲ್ಲಿ 2 ಸೈಡ್ ಹೊಂಟೋದು. ಇನ್ನೊಂದು ಜೊತೆಲಿ ವೀಲಿನ ಜೊತೆ ಹೊಂಟೋಯ್ತು. ಒಂದು ಸ್ಕೂಟ್ರ್ ಮೇಲೆ ಹೊಂಟೋದು. ಅಂಗಡಿ ಹತ್ರ ಎಷ್ಟು ಜನ ನಿಂತಿದ್ರು ಹಾಗಾದ್ರೆ ಅಲ್ಲಿ ಕೆಂಪೇಗೌಡ್ರೆ? ಅವರು ಏನ್ ಮಾಡ್ತಿದ್ರೋ ಏನೋ ಗೊತ್ತಿಲ್ಲ. ಡ್ರೈವರ್ಗೆ ನಾವೇ ಇದೇ ಸ್ಪಾಟಲ್ಲೇ ಇದ್ದೀವಿ, ಇವಾಗಲೂ ಇಲ್ಲೇ ಇದ್ದೀವಿ. ಅಲ್ಲ, ಎಷ್ಟು ಜನ ನಿಂತಿದ್ರಲ್ಲಿ ಅಂಗಡಿ ಹತ್ರ? ನಾವು ಅಂಗಡಿ ಒಳಗಡೆನೆ ಇದ್ದ ಸಾಲತ್ಗೆ. ಅದೇ ವೇಳೆ ನಾವು ಜಮೀನ್ಗೆ ಹೋಗ್ಮ ಅಂತ ಅಂದ್ಬಿಟ್ಟು ಅಂಗಡಿ ಹತ್ರನೇ ಇದ್ದೆ. ನಾನು ಸ್ಕೂಟ್ರ್ ತಗೊಂಡ್ಬಂದು ಅಂಗಡಿ ತವೆ ನಿಲ್ಸ್ಕೊಂಡು ಇಲ್ಲೇ ನಿಲ್ಸಿದ ಅಂಗಡಿ ತವೆ.